ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪಕ್ಷವನ್ನ ಬಿಟ್ಟೋಗೋದಾದ್ರೆ ಬಿಟ್ಟೋಗ್ಬಿಡಿ, ಬೇಕಾದ್ರೆ RSS ಕೂಡ ಸೇರ್ಕೊಂಡು ಬಿಡ್ಲಿ. ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಆಡಿದಂತಹ ಮಾತು, CM ಮಾಡಿ ಅಂತ ಕೇಳ್ಕೊಂಡು ಹೋದ ನಾಯಕನಿಗೆ ಮಾಡಬಾರ್ದ ರೀತಿಯಲ್ಲಿ ಅವಮಾನವನ್ನು ಮಾಡಿ ಕಳಿಸ್ತಾರೆ. ತಾಯಿ ಸೋನಿಯಾ ಗಾಂಧಿ ಅವರ ಮಾತಿಗೂ ಬೆಲೆ ಕೊಡಲೇ ಇಲ್ಲ. ಯಾರ ವಿರುದ್ಧ ರಾಹುಲ್ ಗಾಂಧಿ ಅವರು ಇಷ್ಟೊಂದು ಸಿಟ್ಟಾಗಿದ್ದು, ಯಾಕೆ ಸಿಟ್ಟಾದರು, ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊನ್ನೆ DK ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿದ್ದೆ. ಕಾಯಿಸಿ ಸತಾಯಿಸಿ ಅವಮಾನಿಸಿ ಕೊನೆಗೂ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೈಕಮಾಂಡನ್ನು ಭೇಟಿ ಮಾಡುವಂತಹ ಭಾಗ್ಯ ದೊರಕುತ್ತೆ. ಸತತ 3 ಪ್ರಯತ್ನಗಳ ಬಳಿಕ 4ನೇ ಪ್ರಯತ್ನದಲ್ಲಿ DKಶಿ ಅವರಿಗೆ ರಾಹುಲ್ ದರ್ಶನ ಆಗುತ್ತೆ. ಯಾಕೋ ಈ ಸುದ್ದಿ ಕೇಳಿದ ಮೇಲೆ ಮತ್ತೆ ನಮಗೆ 2014ರಲ್ಲಿನ ಹಿಮಂತ್ ಬಿಶ್ವ ಶರ್ಮಾ ಅವರ ಸ್ಥಿತಿ ಕಣ್ಣೆದುರಿಗೆ ಬಂದುಬಿಡ್ತು. ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದನ್ನು ತಿಳಿದುಕೊಳ್ಳೇಬೇಕು. ಕೊನೆಗೆ ಇದೆಲ್ಲದರ ನಂತರ DK ಶಿವಕುಮಾರ್ ಅವರ ವಿಷಯಕ್ಕೂ ಕೂಡ ಬರೋಣ. ವೀಕ್ಷಕರೇ, 2014ಕ್ಕಿಂತ ಮೊದಲು 8 ಈಶಾನ್ಯ ರಾಜ್ಯಗಳಲ್ಲಿ BJP ಎಲ್ಲಿಯೂ ಕೂಡ ಸರ್ಕಾರವನ್ನು ರಚಿಸಿಯೇ ಇರಲಿಲ್ಲ. ಕೆಲವು ಕಡೆ ಬ್ಯಾನರ್ ಕಟ್ಟೋದಕ್ಕೂ ಕೂಡ ಕಾರ್ಯಕರ್ತರು ಇರಲಿಲ್ಲ. ಕೇವಲ 9 ಶಾಸಕರು, 4 ಸಂಸದರಷ್ಟೇ ಅಲ್ಲಿದ್ದು. ತ್ರಿಪುರ, ಸಿಕ್ಕಿಂ ಮತ್ತು ಮಿಜೋರಾಂನಲ್ಲಂತೂ BJP ಒಂದೇ ಒಂದು ಸ್ಥಾನ ಗೆದ್ದಿರಲಿಲ್ಲ. ಆದರೆ ಇವತ್ತು ಈಶಾನ್ಯದಲ್ಲಿ ಕೇಸರಿ ಸಮುದ್ರವೇ ಹುಟ್ಕೊಂಡ್ಬಿಟ್ಟಿದೆ. ಇವತ್ತು ಈಶಾನ್ಯ ಭಾರತದ 6 ರಾಜ್ಯಗಳಲ್ಲಿ BJPಗೆ ಅಧಿಕಾರ ಇದೆ. 4ರಲ್ಲಿ ಇವರದ್ದೇ ಮುಖ್ಯಮಂತ್ರಿಗಳು. ಒಟ್ಟು 197 ಶಾಸಕರು ಹಾಗೂ 13 ಸಂಸದರನ್ನು ಒಳಗೊಂಡಂತಹ ಈಶಾನ್ಯ ರಾಜ್ಯಗಳೀಗ BJPಯ ಭದ್ರಕೋಟೆ ಅಂತ ಹೇಳಬಹುದು. ಅಂದರೆ 2014ಕ್ಕಿಂತ 22 ಪಟ್ಟು ಹೆಚ್ಚಿನ ಶಾಸಕರು ಮತ್ತು 3 ಪಟ್ಟು ಹೆಚ್ಚಿನ ಸಂಸದರನ್ನು ಅಲ್ಲಿ BJP ಈಗ ಹೊಂದಿರುವಂಥದ್ದು. ಆದರೆ ವಿಷಯ ಏನು ಗೊತ್ತಾ, ಈಶಾನ್ಯದಲ್ಲಿ ಇಷ್ಟೆಲ್ಲ BJP ಅಲೆ ಏಳುವ ಮುನ್ನ ಆಗಲೂ ಕಾಂಗ್ರೆಸ್ನ ಬಲಿಷ್ಠ ನಾಯಕರೊಬ್ಬರು ರಾಹುಲ್ ಗಾಂಧಿಯವರ ಮನೆಯಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ ಕಾದಿದ್ರು. ಎಷ್ಟು ಕಾದ್ರೆ ಏನಂತೆ, ಕಡೆಗೂ ರಾಹುಲ್ ಗಾಂಧಿಯವರು ಭೇಟಿ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಎಕ್ಸಾಕ್ಟ್ DK ಶಿವಕುಮಾರ್ ಅವರಿಗೆ ಇವತ್ತು ಕಾಯಿಸ್ತಾ ಇದ್ದಾರಲ್ಲ, ಹಾಗೆ ಕಾಯಿಸಿದ್ದು. ಅದು 2014ರ ಜುಲೈ ತಿಂಗಳು. ಕಾಂಗ್ರೆಸ್ ಸಂಸದ ಗುಲಾಂ ನಬಿ ಆಜಾದ್ ಶ್ರೀನಗರದಲ್ಲಿ ರಜೆ ಮೇಲಿದ್ದರು. ಮಧ್ಯಾಹ್ನ ಒಂದು 12 ಗಂಟೆ ಸುಮಾರಿಗೆ ಅವರ ಮೊಬೈಲ್ ರಿಂಗ್ ಆಯಿತು. ನೋಡಿದ್ರೆ ದೆಹಲಿಯಿಂದ ಸೋನಿಯಾ ಮೇಡಮ್ ಅವರ ಕರೆ. ಆಜಾದ್ ಅವ್ರ ಕಾಲ್ ರಿಸೀವ್ ಮಾಡಿದ ಕೂಡಲೇ ಸೋನಿಯಾ ಮೇಡಮ್ ಹೇಳ್ತಾರೆ, ಈಗಲೇ ನೀವು ದಿಲ್ಲಿಗೆ ಬನ್ನಿ. ಅಸ್ಸಾಂನ ತರುಣ್ ಗೊಗೊಯ್ ಸರ್ಕಾರದಲ್ಲಿ ದೊಡ್ಡ ಬಿಕ್ಕಟ್ಟು ಎದುರಾಗ್ಬಿಟ್ಟಿದೆ. ಹಿಮಂತ್ ಬಿಶ್ವ ಶರ್ಮಾ 40ರಿಂದ 50 ಶಾಸಕರೊಂದಿಗೆ ಬಂಡಾಯ ಎದ್ದಿದ್ದಾರೆ. ನಿಮ್ಗೆ ಅವ್ರು ತುಂಬ ಕ್ಲೋಸ್ ಅಲ್ವೇ ಅಂತ ಹೇಳಿಬಿಟ್ಟಿದ್ರು. ಕೂಡಲೇ ಹೊರಟ ಆಜಾದ್ ಅವರು ಕೆಲವೇ ತಾಸಿನಲ್ಲಿ ದಿಲ್ಲಿಗೆ ಬಂದು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಆಗ ಸೋನಿಯಾ ಗಾಂಧಿ ಅವರು ಅಸ್ಸಾಂನಲ್ಲಿ ಬಹುಮತ ಇರುವಂತಹ ಒಬ್ಬ ನಾಯಕನನ್ನು ಆರಿಸುವಂತಹ ಜವಾಬ್ದಾರಿ ನಿಮ್ಮದೇ. ಬಹುಮತ ಪಡೆದ ನಾಯಕನನ್ನೇ ನೀವು CM ಮಾಡಿ ಅಂತ ಆಜಾದ್ ಅವರಿಗೆ ಅಪ್ಪಣೆ ಕೊಟ್ಬಿಟ್ರು. ಆಗ ಆಜಾದ್ ಅವ್ರು ಹೇಳ್ತಾರೆ, ಮೇಡಮ್, ನಾನು ನನಗೆ ಬೇಕಾದ ವ್ಯಕ್ತಿಯನ್ನು CM ಮಾಡಿದ್ರೆ ಆಗ ನೀವು ಅವರನ್ನು ಯಾಕೆ CM ಮಾಡಿದ್ರಿ ಅಂತ ಕೇಳಲ್ವಾ? ಆಗ ನನ್ನ ಆಯ್ಕೆಗೆ ಯಾವ ಅರ್ಥ ಬಂತು ಅಂತ ಕೇಳ್ತಾರೆ. ಆಗ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ಇಲ್ಲ ನಾನು ಹಾಗೆಲ್ಲ ಹೇಳೋದಿಲ್ಲ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿ ಕಳಿಸ್ತಾರೆ. ಅದಾದಮೇಲೆ ಆಜಾದ್ ಅವರು ಹಿಮಂತ್ ಬಿಶ್ವ ಶರ್ಮಾ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಬಳಿ ಬೆಂಬಲ ಇರುವಂತಹ ಶಾಸಕರೊಂದಿಗೆ ಬೇರೆ ಬೇರೆ ವಿಮಾನಗಳಲ್ಲಿ ದಿಲ್ಲಿಗೆ ಬಂದುಬಿಡಿ ಅಂತ ಹೇಳಿಬಿಡ್ತಾರೆ. ಮರುದಿನ ಬೆಳಿಗ್ಗೆ ಹಿಮಂತ್ ಬಿಶ್ವ ಶರ್ಮಾ ಅವರು 50 ಶಾಸಕರೊಂದಿಗೆ ದಿಲ್ಲಿಯಲ್ಲಿ ಹಾಜರಾಗ್ಬಿಟ್ಟಿದ್ರು. ನಂತರ ಆಜಾದ್ ಅವರು ಅಸ್ಸಾಂನ ಮುಖ್ಯಮಂತ್ರಿಯಾಗಿದ್ದಂತಹ ತರುಣ್ ಗೊಗೊಯ್ಗೂ ಕೂಡ ಇದೇ ಮಾತನ್ನು ಹೇಳ್ತಾರೆ, ನಿಮ್ಮನ್ನು ಬೆಂಬಲಿಸುವ ಶಾಸಕರನ್ನು ಕೂಡಲೇ ದಿಲ್ಲಿಗೆ ಕಳಿಸಿ ಅಂತ. ಆಗ ಗೊಗೊಯ್ ಕಳಿಸಿದ್ದು ಬರೀ 7 ಮಂದಿ ಶಾಸಕರನ್ನು ಮಾತ್ರ. 10 ಶಾಸಕರು ದಿಲ್ಲಿಗೆ ತಲುಪಿ ನಾವು ಯಾರ ಕಡೆಗೂ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ
ಆ ನಾಯಕನನ್ನು ನಾವು ಒಪ್ಕೊಳ್ತೀವಿ ಅಂತ ತಟಸ್ಥರಾಗ್ಬಿಟ್ರು. ಆಜಾದ್ ಅವರು ಎಲ್ಲ ಅಂಕಿಅಂಶಗಳನ್ನು ಅನಿಸಿಕೆಗಳನ್ನು ನೋಡಿಕೊಂಡು ಸೋನಿಯಾ ಗಾಂಧಿ ಅವ್ರ ಬಳಿ ಹೋಗ್ತಾರೆ. ಮೇಡಮ್, ಹಿಮಂತ್ ಅವರಿಗೆ ಬಹುಮತ ಇದೆ ಇಲ್ಲಿ, ಹೀಗಂತ ವರದಿಯನ್ನು ಕೊಡ್ತಾರೆ. ಇದಕ್ಕೆ ಸೋನಿಯಾ ಗಾಂಧಿ ಅವರು, ಸರಿ ಹಾಗಿದ್ರೆ ನೀವು ಅಸ್ಸಾಮಿಗೆ ಕೂಡಲೇ ಹೋಗ್ಬಿಡಿ, ಹಿಮಂತ್ರನ್ನೇ ಸಿ ಎಂ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ. ಇನ್ನೇನು ಆಜಾದ್ ಅವರು ಸೋನಿಯಾ ಗಾಂಧಿಯವರ ಸೂಚನೆಯಂತೆ ಅಸ್ಸಾಮಿಗೆ ಹೊರಡೋದಕ್ಕೆ ತಯಾರಾಗಿದ್ರು. ಆದರೆ ಅಷ್ಟರಲ್ಲೇ ರಾಹುಲ್ ಗಾಂಧಿ ಅವರಿಂದ ಒಂದು ಫೋನ್ ಬರುತ್ತೆ. ಗರಂ ಆಗಿದ್ದಂತಹ ರಾಹುಲ್ ಗಾಂಧಿ ಅವರು, ನೀವು ಅಸ್ಸಾಂನ ಮುಖ್ಯಮಂತ್ರಿಯನ್ನ ಬದಲಾಯಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು, ಆ ಯೋಜನೆಯನ್ನು ಈಗಲೇ ನಿಲ್ಲಿಸಿ, ಯಾರು ಅಸ್ಸಾಮಿಗೆ ಹೋಗೋದು ಬೇಡ ಅಂತ ಜೋರಾಗಿ ಹೇಳಿಬಿಟ್ಟು ಫೋನ್ ಇಟ್ಟರು. ಆಜಾದ್ ಅವ್ರಿಗೆ ಗೊತ್ತಾಯಿತು ಏನೋ ಎಡವಟ್ಟಾಗಿದೆ ಅಂತ. ಕೂಡಲೇ ರಾಹುಲ್ ನಿವಾಸಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಸಿ ಎಂ ತರುಣ್ ಗೊಗೊಯ್ ಮತ್ತು ಅವರ ಪುತ್ರ ಗೌರವ್ ಗೊಗೊಯ್ ಅಲ್ಲೇ ಇದ್ಬಿಟ್ಟಿದ್ರು. ಆಜಾದ್ ಅವ್ರ ಹತ್ರ ನೋಡ್ತಾ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ನೀವು ಇವ್ರಿಗೆ ಯಾಕೆ ಕಿರುಕುಳ ಕೊಡ್ತಾ ಇದ್ದೀರಾ ಅಂತ. ಆಜಾದ್ ಅವ್ರು ಅದಕ್ಕೆ, ಅಯ್ಯೋ ನಾನು ಯಾಕೆ ಅವ್ರಿಗೆ ಕಿರುಕುಳ ಕೊಡಲಿ, ನನಗೆ ಕೊಟ್ಟ ಕೆಲಸವನ್ನು ಮಾಡಿದ್ದೀನಿ ಅಷ್ಟೇ. ಹಿಮಂತ್ ಬಿಶ್ವ ಶರ್ಮಾ ಅವ್ರಿಗೆ ಬಹುಮತ ಇದೆ, ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಸಲಹೆ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಆಗ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಯೋಚಿಸೋದಕ್ಕೇನುಂಟು, ಈಗಿರೋ ಸಿ ಎಂ ತರುಣ್ ಗೊಗೊಯ್ ಅವರೇ ಮುಂದೆಯೂ ಸಿ ಎಂ ಆಗಿಯೇ ಇರ್ತಾರೆ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದ್ರು. ಆಗ ಆಜಾದ್ ಅವರು, ಹಾಗಾದರೆ ಹಿಮಂತ್ ಬಿಶ್ವ ಶರ್ಮಾ ಪಕ್ಷವನ್ನು ಬಿಡಬಹುದು ಅಂತ ರಾಹುಲ್ ಗಾಂಧಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಒಂದು ಮಾತನ್ನು, ಹೋದ್ರೆ ಹೋಗಲಿ, RSSಗಾದರೂ ಹೋಗಲಿ, ಬೇಡ ಅಂದವ್ರು ಯಾರು ಅಂತ. ಇದೇನೋ ಕಪೋಲ ಕಲ್ಪಿತ ಕತೆ ಅಲ್ಲ ವೀಕ್ಷಕರೇ, ಇದನ್ನು ಸ್ವತಃ ಆಜಾದ್ ಅವರೇ ತಮ್ಮ ಆಟೋಬಯೋಗ್ರಫಿ ಕೃತಿಯಲ್ಲಿ ಬರೆದುಕೊಂಡಿರುವಂತಹ ಸತ್ಯ. ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಇನ್ನಿಲ್ಲದೆ ಶ್ರಮ ಸುರಿಸಿದ್ದಂತಹ ಸಂಘಟನಾ ಚತುರ ಹಿಮಂತ್ ಬಿಶ್ವ ಶರ್ಮಾ ಅವರು ಸಿ ಎಂ ತರುಣ್ ಗೊಗೊಯ್ಗೆ ಹೆಗಲಾಗಿದ್ರು ಅವತ್ತು. ಆದರೆ ಯಾವಾಗ ತರುಣ್ ಗೊಗೊಯ್ ಕುಟುಂಬ ರಾಜಕಾರಣ ಮಾಡೋದಕ್ಕೆ ಮುಂದಾದ್ರು, ಅಂದರೆ ತಮ್ಮ ಮಗನನ್ನು ರಾಜಕೀಯಕ್ಕೆ ತರೋದಕ್ಕೆ ಹೊರಟ್ರು, ಆಗ ತರುಣ್ ಮತ್ತು ಹಿಮಂತ್ ಬಿಶ್ವ ಶರ್ಮಾ ಅವರ ನಡುವೆ ಬಿರುಕು ಮೂಡುತ್ತೆ. ಇದನ್ನು ಗಮನಿಸಿದ BJP ಹಿಮಂತ್ ಅವರನ್ನು ಕಮಲಪಾಳಯಕ್ಕೆ ಕರೆತರೋದಕ್ಕೆ ರಾಮ್ ಮಾಧವ್ ಮೂಲಕ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ. ಹಿಮಂತ್ ಬಿಶ್ವ ಶರ್ಮಾ ಅವರು ಆಗಲೂ ಕೂಡ ತಾನು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಭೇಟಿ ನೀಡ್ತಾರೆ. ಆದರೆ ಅಲ್ಲಿ ಗೊಗೊಯ್ ಜೊತೆ ವಾಗ್ವಾದ ಆಗುತ್ತೆ. ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ನಿರ್ಲಕ್ಷಿಸಿ ತಮ್ಮ ಮುದ್ದಿನ ನಾಯಿ ಜೊತೆ ಆಟ ಆಡ್ತಿದ್ರಂತೆ. ಹಿಮಂತ್ ಅವರ ತಟ್ಟೆಯಲ್ಲಿದ್ದ ಬಿಸ್ಕತ್ಗಳನ್ನು ನಾಯಿ ತಿಂದಾಗಲೂ ಕೂಡ ಆ ತಟ್ಟೆ ಬದಲಾಯಿಸಬೇಕು ಅಂತ ಆಳುಗಳಿಗೆ ಸೂಚಿಸದೆ ರಾಹುಲ್ ಗಾಂಧಿ ಅವರು ನಗ್ತಾ ಇದ್ರಂತೆ. ಹಿಮಂತ್ ಬಿಶ್ವ ಶರ್ಮಾ ಅವರು ಮಾತಾಡೋದಕ್ಕೆ ಬಯಸಿದ್ರು, ರಾಹುಲ್ ಗಾಂಧಿ ಅವರು ಅವತ್ತು ಅವಕಾಶವನ್ನು ಕೊಡದೆ ನಾಯಿ ಜೊತೆ ಬ್ಯುಸಿ ಆಗಿಬಿಟ್ಟಿದ್ರು. ಬಳಿಕ ಎಷ್ಟೇ ಕಾದರೂ ರಾಹುಲ್ ಗಾಂಧಿ ಅವರು ಮರುಭೇಟಿಗೆ ಅವಕಾಶ ಸಿಗಲೇ ಇಲ್ಲ. ನಾಯಿಗೆ ಕೊಟ್ಟ ಮರ್ಯಾದೆಯನ್ನು ನನ್ನಂಥ ನಿಷ್ಠಾವಂತ ಕಾರ್ಯಕರ್ತನಿಗೂ ಕೊಡಲಿಲ್ಲ ಅನ್ನೋ ಬೇಸರದಲ್ಲೇ ಹಿಮಂತ್ ಬಿಶ್ವ ಶರ್ಮಾ ಅವರು ಅಸ್ಸಾಮಿಗೆ ಬರ್ತಾರೆ. ನಂತರವೇ BJP ಸೇರಿ ಕೇವಲ 10 ತಿಂಗಳಲ್ಲಿ ಅಸ್ಸಾಂನಲ್ಲಿ ಸರ್ಕಾರ ರಚಿಸ್ತಾರೆ. ಅಲ್ಲಿಯ ತನಕ BJPಯನ್ನು ಔಟ್ಸೈಡರ್ ಅಂತ ನೋಡ್ತಿದ್ದ ಈಶಾನ್ಯ ರಾಜ್ಯಗಳು ಒಂದೊಂದಾಗೆ BJPಯ ತೆಕ್ಕೆಗೆ ಬೀಳ್ತವೆ. NDAಗೆ ಹಿಮಂತ್ ಅವರೇ ಸಂಚಾಲಕರು ಆದರು. ಕಾಂಗ್ರೆಸ್ ಆಳ್ವಿಕೆಯ ಅರುಣಾಚಲ ಪ್ರದೇಶ, ಮಣಿಪುರಗಳಲ್ಲಿ ಎಡಪಂಥೀಯರ ಭದ್ರಕೋಟೆಯಾಗಿದ್ದ ತ್ರಿಪುರ, ಸಿಕ್ಕಿಂ, ನಾಗಾಲ್ಯಾಂಡ್ಗಳಲ್ಲಿ ಮೈತ್ರಿ ಸರ್ಕಾರದ ಭಾಗವಾಗಿ BJP ಸಾಮ್ರಾಜ್ಯ ಕಟ್ಟುತ್ತೆ. ಈ ಗೆಲುವಿನ ಹೊಣೆ ನಿಜವಾಗಿಯೂ ಸೇರಬೇಕಾಗಿದ್ದು ಹಿಮಂತ್ ಬಿಶ್ವ ಶರ್ಮಾ ಅವರಿಗೆ ಹಾಗೂ ಅವರನ್ನು ಬಿಟ್ಟುಕೊಟ್ಟಂತಹ ರಾಹುಲ್ ಗಾಂಧಿ ಅವರಿಗೆ. ಕರ್ನಾಟಕ ಕಾಂಗ್ರೆಸ್ನ ಭದ್ರಕೋಟೆ. DK ಶಿವಕುಮಾರ್ ಪ್ರಬಲ ನಾಯಕ. DK ಶಿವಕುಮಾರ್ ಅವರಿಗೆ ಕೂಡ ಅವತ್ತು ಹಿಮಂತ್ ಬಿಶ್ವ ಶರ್ಮಾ ಅವರಿಗಾದಂತಹ ಅವಮಾನವೇ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು DKಶಿಯನ್ನ ಆಟ ಆಡಿಸ್ತಾ ಇದೆ, ಸತಾಯಿಸ್ತಾ ಇದೆ. ಆದರೆ ನಮ್ಮ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಅವಮಾನದ ನಂತರವೂ DK ಶಿವಕುಮಾರ್ ಅವರು ಸುಮ್ಮನಿರ್ತಾರ, ಅಥವಾ ಹಿಮಂತ್ ಬಿಶ್ವ ಶರ್ಮಾ ಅವರ ಹಾಗೆ ರೆಬಲ್ ಆಗಿ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರ, ಆ ಧೈರ್ಯ ಮಾಡ್ತಾರ, ಆ ತಾಕತ್ತು DK ಶಿವಕುಮಾರ್ ಅವ್ರಿಗೆ ಇದೆಯಾ ಅನ್ನೋದು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.